ಸ್ವಾಮಿ ದೇವಾಲಯದಿಂದ ಕೊಯ್ರಾ ಅರುವನಹಳ್ಳಿ ಬೆಟ್ಟದ ಶ್ರೀ ಭೀಮೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಹಿಂದೂ ಸಮಾಜೋತ್ಸವ ಸಮಿತಿ ವತಿಯಿಂದ ಶೋಭಾಯಾತ್ರೆ ನಡೆಯಿತು. ಕುಂದಾಣ ಬೆಟ್ಟದ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ನಂತರ ಬೈಕ್ ರ್ಯಾಲಿ ಮತ್ತು ತಮಟೆ ವಾದ್ಯ ಗೋಷ್ಠಿ ಸಾಂಸ್ಕೃತಿಕ ನೃತ್ಯದ ಮೂಲಕ ಶೋಭಾಯಾತ್ರೆಯನ್ನು ಕೈಗೊಂಡು ಕೊಯ್ರಾ ರಾಮನಾಥಪುರ ಅರುವನಹಳ್ಳಿ ಬೆಟ್ಟದ ತಪ್ಪಲಿನಲ್ಲಿರುವ ಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಯಂಬ್ರಹಳ್ಳಿ ಅವಧೂತ ಸದ್ಗುರು ಸೇವಾ ಮಠದ ಶ್ರೀ ಅವಧೂತ ನರಸಿಂಹಮೂರ್ತಿ ಸ್ವಾಮೀಜಿ ಗೋಪೂಜೆ ನೆರವೇರಿಸಲಾಯಿತು. ನಂತರ ಶ್ರೀ ಭೀಮೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಹಿಂದೂ ಸಮಾಜೋತ್ಸವ ಸಮಾವೇಶ ನಡೆಸಲಾಯಿತು. ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಪಕ್ಷಾತೀತರಿಗೆ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಎಲ್ರಿಗೂ ಧನ್ಯವಾದಗಳು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಹಿಂದೂ ಸಮಾಜದಿಂದ ನಮ್ಮ ದೇಶದಲ್ಲಿ ಹಿಂದುತ್ವ ಒಂದಾಗಬೇಕು. ಎಲ್ಲರೂ ಹಿಂದೂ ಒಂದು ಅನ್ನೋ ಒಂದು ಲೆಕ್ಕದಲ್ಲಿ ನಾವು ಒಂದು ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ದೇಶದಲ್ಲಿ ಒಂದು ಹಿಂದುತ್ವನ ಕಾಪಾಡ್ಕೊಳ್ಳೋದಕ್ಕೆ ಒಂದು ಭದ್ರ ಬುನಾದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕುಂದಾಣ ಹೋಬಳಿ ಒಟ್ಟು ಒಂದು 6 ಪಂಚಾಯತ್ ಸೇರಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ನಮ್ಮ ಕೊಯ್ರಾ ಗ್ರಾಮ ಪಂಚಾಯತಿ ಇರ್ತಕ್ಕಂಥ ಎಲ್ಲ ಪ್ರಮುಖ ಮುಖಂಡರು ಎಲ್ಲರೂ ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಆಗ್ತದೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಧನ್ಯವಾದಗಳು. ಮುಖಾಂತರ ಕೊಪ್ಪಳ ಕುಂದಾಣ ಕುಂದಾಣ ಸರ್ಕಲ್ಲು ಚಪ್ಪರ್ಕಲ್ಲು ಅದೇ ಮಾರ್ಗವಾಗಿ ಜ್ಯೋತಿಪುರ ಅರುವನಹಳ್ಳಿ ಮಣಗೊಂಡಹಳ್ಳಿ ರಾಮನಾಥಪುರ ಕೊಯ್ರಾಗಿ ಬಂದು ಬೆಟ್ಟವನ್ನು ಗಿರಿ ಪ್ರದರ್ಶನ ಮಾಡಿಸಿ ಇವತ್ತು ಕುಂದಾಣೋಬಿ 6 ಪಂಚಾಯತ್ ಸೇರಿ ಎಲ್ಲ ಮುಖಂಡರು ಬಂದು ಇವತ್ತು ಸಮಾಜವನ್ನ ಉಳಿಸಿದ್ದಾರೆ. ಇವತ್ತು ನಮ್ಮ ಉದ್ದೇಶ ಏನಂತಂದ್ರೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಭಾವನೆಯಿಂದ ಇವತ್ತು ನಾವು ಆಚರಣೆ ಮಾಡಿದ್ದೇವೆ. ಇದೇ ರೀತಿ ಎಲ್ಲ ಇವತ್ತು ತಾಲೂಕ್ ಲೆವೆಲ್ ಆಯ್ತು, ಪಂಚಾಯತಿ ಲೆವೆಲ್ ಆಯ್ತು. ಪಂಚಾಯತ್ ಲೆವೆಲ್ ಮಾಡಬೇಕು. ಹಿಂದೂ ಎಲ್ಲ ಸಂಘಟನೆ ಆದ್ರೆ ಮಾತ್ರ ನಾವೆಲ್ಲ ಉಳಿಯಕ್ಕೆ ಸಾಧ್ಯ. ನಮ್ಮೆಲ್ಲರೂ ಪರೋಕ್ಷವಾಗಿ ಇದಕ್ಕೆ ಹಿಂದೂ ಸಮಾಜಕ್ಕೆ ಹಲವಾರು ಸಹಾಯ ಮಾಡಿದ್ದಾರೆ ಎಲ್ಲ ಮುಖಂಡರು. ನಾನು ಜೈ ಹಿಂದ್, ಜೈ ಭಾರತ, ಜೈ ಬಿಜೆಪಿ. ಕುಂದಾಣ ಹೋಬಳಿಯ ಹಿಂದೂ ಸಮಾಜೋತ್ಸವ ಅರ್ಥಗರ್ಭಿತವಾಗಿ ಅರ್ಥಪೂರ್ಣವಾಗಿ ಇವತ್ತು ಎಲ್ಲರನ್ನೂ ಒಳಗೊಂಡು ಹೋಬಳಿಯ ಹಿಂದೂ ಸಮಾಜೋತ್ಸವ ಅತ್ಯಂತವಾಗಿ ಸಡಗರವಾಗಿ ಸಂಭ್ರಮದಿಂದ ಇವತ್ತಾಗಿದೆ. ಹಾಗಾಗಿ ಈ ಹೋಬಳಿಯ ಎಲ್ಲ ಜನತೆಗೂ ಕೂಡ ಹಿಂದೂ ಸಮಾಜ